ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಮಂಗಳವಾರ ಬೆಳಿಗ್ಗೆ ಟೈಮ್ 5 ಗಂಟೆಯಾಗಿ 25 ನಿಮಿಷ ಆಗೈತೆ ನೋಡ್ರಿ. ನಾನು ಎದ್ಬಿಟ್ಟು ಮುಖ ತಕ್ಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಬಿಟ್ಟು ನೀರು ಬಿಸಿ ಮಾಡಕ್ಕೆ ಇಟ್ಟಿನಿ ನೋಡ್ರಿ. ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ರೆ ಎನರ್ಜಿ ಬಂದುಬಿಡ್ತೈತಿ. ಅದಕ್ಕಾಗಿನೇ ಬೆಳಿಗ್ಗೆ ಬಿಸಿನೀರೇ ಕುಡಿಯೋದ್ರಿ. ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿಬೇಕು. ಈಗ ಟೈಮ್ 5 ಗಂಟೆಯಾಗಿ 31 ನಿಮಿಷ ಆಗೈತೆ ನೋಡ್ರಿ. ನಮ್ಮ ಮನೆಯವರು ಮತ್ತು ಮನೊಂದು ಕೆಲಸ ಏನು ಮಾಡಕ್ಕಂತಾರೋ ನೋಡೋಣ ಬರ್ರಿ. ಅಂದ್ರೆ ಬೆಳಗ್ಗೆ 5:15ಗೆ ಬಾಗ್ಲ ತೆಗೆದ್ಬಿಟ್ಟು ಹೊರಗಡೆ ಹೋಗಿ ನಿಂತಾರೆ. ಯಾಕಂದರೆ ಈಗ ಬ್ಯಾಸ್ಗ್ಯಾಗ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರ್ತೈತಿ. ಫ್ಯಾನ್ ಗಾಳಿ ತೊಗೊಂಡ್ಬಿಟ್ಟು ಬೆಳಗ್ಗೆ ನಸಿಕ್ನಾಗ ಯಾವಾಗ ಬಾಗ್ಲ ತೆಗಿನ ಕಿಟಕಿ ತೆಗಿನ ಅಂತ ಅನ್ಸುತ್ತೆ. ಹಾಗಾಗಿ ಬೆಳಗ್ಗೆ 5:15 ಆಗಿ ಹೋಗಿತ್ರಿ. ಅವಾಗ ನಮ್ಮ ಮನೆಯವರು ಬಾಗ್ಲ ತೆಗೆದು ನೋಡಿದ ಕೂಡಲೇ ನಾಯಿ ಬಂದು ಕುಂತಿದ್ದು ಅಂತ ಅವಕ್ಕೆ ಊಟ ಹಾಕಂತ ಹೇಳಿದ್ರು. ಮನಗೆ ಊಟ ಹಾಕಂತ ನೋಡ್ರಿ. ಮನೂ ಜಲ್ದಿನೇ ಹೇಳ್ತಾನೋ ಅಂದ್ರೆ 5 ಗಂಟೆಗೆಲ್ಲ ಎದ್ಬಿಡ್ತಾನ್ರಿ. ಅವನು ರೆಡಿಯಾಗಿ ಜಿಮ್ಗೆ ಹೋಗ್ಬೇಕಾದ್ರೆ 1 ತಾಸು ಬೇಕಾಗ್ತೈತಿ. 5 ಗಂಟೆಗೆ ಎದ್ದಿದ್ರಂದ್ರೂ 6 ಗಂಟೆಗೆ ಹೋಗ್ತಾನೋ. ಅಂದರೆ ಎದ್ದು ಮುಖ ತಕ್ಕೊಂಡು ಕಾಫಿ ಕುಡ್ದು ಆಮೇಲೆ ಏನಂತಾರೆ ಬಿಸಿನೀರು ಕುಡ್ದೆಲ್ಲ ಮಾಡಿಬಿಟ್ಟು ರೆಡಿಯಾಗಿ ಹೋಗೋ ತನಕ 6 ಗಂಟೆ ಆಗೋತ್ರಿ. ನಿವಾಂತ ಸಾವಕಾಶ ಮನುಷ್ಯರು ನಾವು ಇದ್ರನ್ನ ಗಡಿಬಿಡಿ ಮಾಡ್ತೀವಿ. ನಮ್ಮ ಮನೆಯವ್ರದಂತೂ ಫುಲ್ ಗಡಿಬಿಡ್ರಿ. ಏನು ಅಂದ ತಕ್ಷಣ ಕೈಯಾಗ ಬಂದೇ ಬಿಡಬೇಕು. ಅದಕ್ಕಾಗಿನೇ ಫಸ್ಟಿಗೆ ಅವ್ರಿಗೆ ಎಲ್ಲ ಮಾಡಿಬಿಟ್ಟು ನಾವು ಉಣ್ಣೋದಾಗಲಿ ಕುಡಿಯೋದಾಗಲಿ ಮಾಡ್ತೀವಿ. ಈಗಿದ್ರೆ ನೀರನ್ನು ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಯೋಗ ಎಲ್ಲ ಮುಗೀತು. ಸೂರ್ಯೋದಯನೂ ಆಗಕತ್ತೈತಿ ನೋಡ್ರಿ. ಸೂರ್ಯ ಯಾವ ರೀತಿ ಕಾಣಿಸಾಕತ್ತನಂತೆ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದು ಅಂದ್ರೆ ಮೋಡ ಆಗಿತ್ತಲ್ರಿ. ಯಾವ ರೀತಿ ಅರ್ಧ ಥರ ಕಾಣಿಸಾಕತ್ತಿದ್ದ. ನೋಡಾಕೂ ಒಂಥರ ಅನ್ಸಾಕತ್ತಿತ್ತು. ಅಂದ್ರೆ ಮೋಡ ಬಂದಾಗ ಈ ರೀತಿ ಆಗುತ್ತೆ. ಒಂದೊಂದು ಟೈಮ್ದಾಗ ಒಬ್ಬೊಬ್ರು ಅಂತಾರು 2 ಸೂರ್ಯ ಬಂದನಂತೇಳಿ. ಹಂಗಿರಂಗಿಲ್ಲ ಅದು. ಅಂದ್ರೆ ನಾನು ಒಂದು ರೀಲ್ ಒಳಗೆ ನೋಡಿದ್ದು ಇಷ್ಟು 2 ಚಂದ್ರಮ್ಮ ಕಾಣಿಸಾಕತ್ತನು 2 ಸೂರ್ಯ ಕಾಣಿಸಾಕತ್ತನಂತ ಅಂತಾರು. ಆ ರೀತಿ ಇರಂಗಿಲ್ಲ ರೀ. ಮೋಡ ಬಂದಾಗ ಈ ರೀತಿ ಕಾಣಿಸುತ್ತದು. ಒಂದು 5 ನಿಮಿಷ ಅಥವಾ 2 ನಿಮಿಷ ಬಿಟ್ರಾಯ್ತು ಪೂರ್ತಿ ಸೂರ್ಯ ಮ್ಯಾಲೆ ಬರ್ತಾನೆ ನೋಡ್ರಿ. ಎಷ್ಟು ನೋಡೋಕೆ ಖುಷಿ ಆಗುತ್ತಲ್ರಿ. ಅದನ್ನೇ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದು ನಿಮ್ಮ ಸಂಗಟ ಶೇರ್ ಮಾಡ್ಕೋಬೇಕಂತೇಳಿ. ಸೂರ್ಯ ಹುಟ್ಟ ಮುಂದಾಗ ನಾವು ಎಷ್ಟು ಖುಷಿಪಟ್ಟು ಸೂರ್ಯನ ನೋಡ್ತೀವಿ. ಅದೇ ಒಂದು ತಾಸು 2 ತಾಸು ಬಿಟ್ಟು ನೀವು ನೋಡಕ್ಕೆ ಹೋದ್ರೆ ಫುಲ್ ಕಣ್ಣು ಕುಕ್ಕಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ನೋಡಕ್ಕೂ ಆಗಂಗಿಲ್ಲ. ಅದಕ್ಕಾಗಿನೇ ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯೋದಯ ನೋಡೋದು ಬೆಸ್ಟ್ ನೋಡ್ರಿ. ಹಂಗಾಗಿ ಬಿಸಿಲು ಆಗುತ್ತಲ್ಲ. ಅಂದರೆ ಜಾಸ್ತಿ ಬಿಸಿಲಾದಾಗ ನೋಡಕ್ಕೇ ಆಗಂಗಿಲ್ಲ. ಈಗ ನಾನು ಹೊಸಲಕ್ಕೆ ನೀರು ಹಾಕಿಬಿಟ್ಟು ಅಂಗಳಕ್ಕೂ ನೀರು ಹಾಕಿ ಪಕ್ಷಿಗಳಿಗೆ ಕಾಳು ಹಾಕಕ್ಕಂತೀನಿ ನೋಡ್ರಿ. ಬೆಳಗ್ಗೆ ಇದಂತೂ ರೊಟ್ಟಿನ ತಪ್ಸೋಕ್ಕಾಗಂಗಿಲ್ಲ. ಯಾಕಂದ್ರೆ ನಮ್ಮ ಹೊಟ್ಟೆ ಹೆಂಗೆ ಹಸಿತೈತೋ ಅವಕ್ಕೂ ಹೊಟ್ಟೆ ಹಸಿತೈತಲ್ರಿ. ಅದಕ್ಕಾಗಿನೇ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡೋದು ಮತ್ತು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋದು ಒಳ್ಳೇದಲ್ರಿ. ಈಗಿದ್ರೆ ನಾಷ್ಟಕ್ಕೂ ರೆಡಿ ಮಾಡಿದೆ ನೋಡ್ರಿ. ಟೈಮ್ 7:30 ಆಗೈತಿ. ನಾನು ಕಾಲೇಜ್ಗೆ ಜಲ್ದಿನೇ ಹೋಗ್ತಾ ಅಂತ ಒಟ್ಟು 8 ಗಂಟೆಕನ ಫ್ರೀಡ್ ಐತಂತ್ರಿ. ಹಾಗಾಗಿ 7:30ಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ರೈತಂತ ಎಲ್ಲರಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ. ಈಜಿ ಮತ್ತು ಪಟ್ಟಂತೆ ಆಗೋದು ಅವಲಕ್ಕಿನಲ್ರಿ. ಅವಲಕ್ಕಿ ರೆಡಿ ಮಾಡಿ ಎಲ್ಲರಿಗೆ ಹಾಕಿಕೊಟ್ಟು ನಾನು ಸ್ವಲ್ಪ ತಿಂದ್ಬಿಟ್ಟು ಇಷ್ಟು ತನಕ ಫುಲ್ ಕೆಲಸನೇ ಇತ್ತು. ಅಂದರೆ ಟೈಮಿಗೆ 11 ಗಂಟೆ ಆಗೈತಿ. ಬೆಳಗ್ಗೆ 8:30ಗೆ ಸ್ಟಾರ್ಟ್ ಮಾಡಿದ್ದು. ಅರ್ಬಿ ತೊಳೆದು ಮತ್ತು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದೆ. ಇಷ್ಟು ತನಕ ಆಯ್ತು ನೋಡ್ರಿ. ಅಂದರೆ ಟೈಲ್ಸ್ ಎಲ್ಲ ತಿಕ್ಕಿ ತೊಳಿಬೇಕಂದ್ರೆ ಜಾಸ್ತಿ ಟೈಮ್ ಹಿಡಿತೈತಿ. ಮನ್ಯಾಗ ಹೆಣ್ಮಕ್ಳಿಗೆ ಕ್ಲೀನಿಂಗ್ ಕೆಲಸದಷ್ಟು ದೊಡ್ಡ ಕೆಲಸ ಯಾವುದೂ ಅಲ್ಲ ನೋಡ್ರಿ. ನನಗೂ ಹಂಗೆ ಅನಿಸುತ್ತೆ. ಫಸ್ಟ್ ಸ್ಟಾರ್ಟ್ ಮಾಡೋ ಮುಂದಾಗ ಈಜಿ ಅನಿಸುತ್ತೆ. ಆಮೇಲೆ ಅದನ್ನ ಯಾವಾಗ ಮುಗಿತೈತಪ್ಪ ಅಂತ ಅನಿಸ್ತಾ ಇರ್ತೈತಿ. ಈಗ ಫೈನಲಿ ಟೈಮ್ 11 ಗಂಟೆ ಆಗೈತಿ. ಇವಾಗ ಜಳಕ ಎಲ್ಲ ಮುಗಿಸ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡ್ರಿ. ಎಲ್ಲ ಕ್ಲೀನಿಂಗ್ ಕೆಲಸ ಮುಗೀತಿಲ್ಲ ಅಂದ್ರೆ ಎಷ್ಟು ಬಾತ್ರೂಮ್ ಮತ್ತು ಟಾಯ್ಲೆಟ್ ಅಷ್ಟು ಡೀಪ್ ಕ್ಲೀನಿಂಗ್ ಮಾಡಿದ್ವಿ. ಟೈಲ್ಸ್ ಎಲ್ಲ ತಿಕ್ಬಿಟ್ಟು ಫುಲ್ ಸುಸ್ತು ಅನ್ಸಾಕತ್ತಿತ್ತು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜಳಕ ಮುಗಿಸಿ ಈಗ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮಸ್ತಾಗಿ ಒಂದು ಕಪ್ ಕಾಫಿ ಕುಡಿದು ಬಿಟ್ರೆ ಒಂದು 10 ನಿಮಿಷ ಕೂತ್ಬಿಟ್ಟು ಫುಲ್ ಎನರ್ಜಿ ಬಂದುಬಿಡ್ತೈತ್ರಿ. ನನಗೆ ಈ ರೀತಿ ಬ್ಲ್ಯಾಕ್ ಕಾಫಿ ಕುಡಿಯೋಕೆ ಇಷ್ಟ ಆಗುತ್ತೆ ನೋಡ್ರಿ. ಹಾಲು ಹಾಕಿದ್ದಕ್ಕಿಂತ ಆ್ಯಕ್ಚುಲಿ ಹಾಲು ಹಾಕಿದ್ದು ಇಷ್ಟ ಆಗುತ್ತೆ. ಆದರೆ ಅದಕ್ಕಿಂತ ಬೆಸ್ಟ್ ಬ್ಲ್ಯಾಕ್ ಕಾಫಿ ಕುಡಿಯೋದು ಬೆಸ್ಟ್ ಅನ್ಸುತ್ತೆ ರೀ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು, ಎನರ್ಜಿ ಬರುತ್ತೆ ಮತ್ತು ಸುಸ್ತೂ ಕಮ್ಮಿ ಆಗ್ತೈತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಕುಡಿಯೋದು. ಇದ್ರೆ ಕಾಫಿನೂ ಕುಡಿದ್ಬಿಟ್ಟು ಇನ್ನು ಅಡುಗೆನೂ ಮಾಡ್ಬೇಕು ನೋಡ್ರಿ. ನಟ್ಟಿಗೆ ಟೈಮ್ 1 ಗಂಟೆ ಆಗೇ ಬಿಡ್ತೈತಿ. ಮತ್ತು ಮನೂ ಕಾಲೇಜ್ಗೆ ಹೋಗ್ತಾನೋ. ಹಾಗಾಗಿ ಇದನ್ನ ಅಂತಾರಲ್ಲ ಆ ರೀತಿ ಆಗ್ಬಿಡ್ತೈತಿ. ಬೆಳಗ್ಗೆ ತನ್ನೊಂದ್ಸಲಿಂದ ಗಡಿಬಿಡಿ ಮಾಡೋದು ಮತ್ತು ಮಧ್ಯಾಹ್ನ ಮನೊಂದ್ಸಲಿಂದ ಗಡಿಬಿಡಿ ಮಾಡೋದಾಗ್ಬಿಡುತ್ತೆ. ಅದಕ್ಕಾಗಿಯೇ ಇನ್ನು ಅಡುಗೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಪಲ್ಯ ಚಪಾತಿ ಅನ್ನ ಏನಾರ ಮಾಡಬೇಕಾಗೈತಿ.
ಹಂಗಾಗಿ ಫಸ್ಟಿಗಿದ್ರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಯಾವ ಹಿಟ್ಟನ್ನು ಖಾಲಿ ಆಗೈತಿ, ಅದಕ್ಕಾಗಿಯೇ ಜೋಳನ ಸ್ವಲ್ಪ ಬಿಸಿಲಿಗೆ ಹಾಕಿದ್ರಾಯ್ತು ತೆಗೆದು ಕೊಡಪ್ಪಿ ಅಂತ ಮನೋಗೆ ಹೇಳಿದ್ದಾರೆ. ಮನೋ ತೆಗೆದು ಕೊಡಾಕತ್ತಾನು. ಅಂದ್ರೆ ಗೋಧಿ ತೊಗೋಬೇಕಾಗಿದ್ರೆ ನಮ್ಗೆ ವರ್ಷಕ್ಕಿಲ್ಲ ಅಂದ್ರೂ 1.5 ಕ್ವಿಂಟಲ್ ಮ್ಯಾಲೆ ಗೋಧಿ ಬೇಕಾಗ್ತಾವೆ. ಹೋದ್ಸಲ 1.5 ಕ್ವಿಂಟಲ್ ತೊಗೊಂಡಿದ್ದು ಖಾಲಿ ಆಗಿಬಿಟ್ಟವು. ಅದಕ್ಕಾಗಿಯೇ ಇನ್ನು ಈ ಸಲ ಅಂತೂ ಜೋಳ ಏನು ತೊಗೊಳಕ್ಕೆ ಹೋಗಲ್ಲ. ಆದರೆ ಗೋಧಿ ತೊಗೋಬೇಕಾಗಿತ್ತು. ರಾಶಿ ಆಗ್ಯಾವು. ನಮ್ಮ ಮನೆಯವ್ರಿಗೆ ಹೇಳಾಕತ್ತೀನಿ, ಇನ್ನೂ ತಂದು ಕೊಟ್ಟೇ ಇಲ್ಲ ರೀ. ಅಂದ್ರೆ ನಮಗೆ ಅಂಗಡಿನ ಹಿಟ್ಟಾಗಲಿ ಮತ್ತು ಸ್ವಲ್ಪ ತಂದುಬಿಟ್ರೆ ಅದು ಈಡಾಗಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ಜಾಸ್ತಿ ತಂದು ಇಟ್ಕೊಂಡ್ಬಿಟ್ರೆ ಬೇಕಂದಾಗ ಬಿಸ್ಕೊಂಡು ಬರಕ್ಕೆ ಬರುತ್ತೆ. ಜೋಳ ಮಾತ್ರ ಹೋದ ವರ್ಷ ತೊಗೊಂಡಿದ್ದು ಇನ್ನೂ ಇಷ್ಟ ಅದಾವೆ ನೋಡ್ರಿ. ಅಂದರೆ ಜೋಳದ ರೊಟ್ಟಿ ಜಾಸ್ತಿ ತಿನ್ನಂಗಿಲ್ಲಲ್ಲ, ಹೀಗಾಗಿ ಜೋಳ ಸ್ವಲ್ಪ ಹಂಗೆ ಊದ್ಬಿಡ್ತಾವೆ. ಮತ್ತು ಸ್ವಲ್ಪ ಅದು ಕ್ಲೀನ್ ಮಾಡಿಬಿಟ್ಟು ಪೌಡ್ರ್ ಹಚ್ಚಿಟ್ರೆ 2-3 ವರ್ಷ ತನಕ ಇಟ್ರೂ ಅದು ಹುಳ ಆಗಂಗಿಲ್ಲ ರೀ. ಈಗಿದ್ರೆ ಜೋಳನೂ ಬಿಸಿಲಿಗೆ ಹಾಕಿ ಅಂದರೆ ಬುಟ್ಟಿ ಒಳಗೆ ಹಾಕಿಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ. ಇನ್ನು ಅಡುಗೆ ಸ್ಟಾರ್ಟ್ ನೋಡಿರಿ. ಟೈಮಿಗೆ ಆಲ್ರೆಡಿ 11:30 ಆಗಿರ್ಬೇಕು ಅನ್ಸುತ್ತೆ. ಕಾಫಿ ಕುಡಿಯೋಕೆ ಒಂದು 10 ನಿಮಿಷ ಕುಂತಿದ್ದೆ. ಮತ್ತು ಅವರೆಲ್ಲ ತೆಗೆದುಬಿಟ್ಟು ಹೊರಗೆ ಹೋಗಿ ಬಿಸಿಲಿಗೆ ಇಟ್ಟಿದ್ದೀನಿ. ಅಂದರೆ ಹೊರಗಡೆ ಬಿಸಿಲಿಗೆ ಇಟ್ಟಿದ್ದೀನಿ. ಈಗ ನುಗ್ಗಿಕಾಯಿ ಸಾರು ಮತ್ತು ಚಪಾತಿ ಅನ್ನ ಅಷ್ಟೇ ರೆಡಿ ಮಾಡ್ಕೋಬೇಕು ನೋಡಿರಿ. ಪಲ್ಯ ಏನು ಮಾಡೋಕ್ಕೆ ಹೋಗಂಗಿಲ್ಲ, ಬೇಸರ ಅಂತ ಅನ್ಸಾಕತ್ತೈತಿ. ಬರೀ ಸೋರೆಕಾಯಿ ಮತ್ತು ನುಗ್ಗಿಕಾಯಿ ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡ್ಕೋಬೇಕು. ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ರೀ. ಈಗ ಸಾಂಬಾರು ರೆಡಿ ಮಾಡಿಕೊಂಡು ಅನ್ನ ಅಷ್ಟು ಮಾಡಿ ಚಪಾತಿ ಮಾಡಿದ್ರೆ ಆಗುತ್ತಂತೆ. ತರಕಾರಿನೂ ತಂದಿಲ್ಲಲ್ರಿ ಮೊನ್ನೆ ರವಿವಾರ, ಹೀಗಾಗಿ ತರಕಾರಿನೂ ಇದ್ದಿತ್ತಿಲ್ಲ, ಸ್ವಲ್ಪ ಇತ್ತು. ಹಂಗೆ ಅಷ್ಟರೊಳಗನೆ ಒಂದು ವಾರ ತನಕ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಮುಂದಿನ ರವಿವಾರ ತನಕ. ಅಂದರೆ 5-6 ದಿವಸ ತನಕ ಬ್ಯಾಳಿ ಪಲ್ಯ ಏನಾದರೂ ಮಾಡೋಕ್ಕೆ ಬರುತ್ತೆ. ಸೋರೆಕಾಯಿ ಭಾಳ ದಿವಸ ಆಯ್ತಲ್ಲ, ಹಾಗಾಗಿ ಅದನ್ನ ವೇಸ್ಟ್ ಆಗುತ್ತಂತ ಒಳಗಡೆದು ಸ್ವಲ್ಪ ಈ ರೀತಿ ಎಲ್ಲ ತೆಗೆದುಬಿಟ್ಟು ಸಾಂಬಾರ್ಗೆ ಹಾಕ್ಬೇಕಂತ ಹೇಳಿ. ಸೋರೆಕಾಯಿ ಯಾವಾಗಲೂ ತಂದು ಒಂದು 4-5 ದಿವಸ ಒಳಗಡೆ ಖರ್ಚು ಮಾಡಿಬಿಡ್ಬೇಕು. ಜಾಸ್ತಿ ದಿವಸ ಇಟ್ಬಿಟ್ರೆ ಅದು ಈ ರೀತಿ ಎಲ್ಲ ಹಾಳಾಗ್ಬಿಡ್ತೈತೆ ನೋಡಿರಿ. ಒಳಗಡೆದು ಏನಂತಾರೆ ಮೆತ್ತಗೆ ಆಗ್ಬಿಟ್ಟು ಕಟ್ನೂ ಆಗಂಗಿಲ್ಲ, ಮತ್ತು ಅದು ಟೇಸ್ಟ್ನೂ ಇರೋಂಗಿಲ್ಲ ರೀ. ಅದಕ್ಕಾಗಿಯೇ ಅದನ್ನ ತೆಗೆದುಬಿಟ್ಟು ಮ್ಯಾಲಿಂದ ಅಷ್ಟನ್ನು ಅಂದರೆ ಮ್ಯಾಲಿಂದೆಲ್ಲ ಒಂದು ಲೇಯರ್ ಹೆರ್ಕೊಂಡ್ಬಿಟ್ಟು ಅಂದ್ರೆ ಸಪ್ಪಿನ ತೆಗೆದುಬಿಟ್ಟು ಒಳಗಡೆ ತೆಗೆದು ಕಟ್ ಮಾಡಿಬಿಟ್ಟು ಸಾಂಬಾರ್ಗೆ ಹಾಕಾಕತ್ತಿದ್ದು. ಅಂದರೆ ನುಗ್ಗಿಕಾಯಿ ಸೋರೆಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡೋಣಂತ ರೀ, ವೇಸ್ಟ್ ಆಗಬಾರ್ದಂತ ಆ ರೀತಿ ಮಾಡಾಕತ್ತಿದ್ದು. ಈಗಿದ್ರೆ ನುಗ್ಗಿಕಾಯಿನೂ ಕಟ್ ಮಾಡಿ ಉಪ್ಪು ಹಾಕಿ ಬೆನ್ಸಾಕಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಬ್ಯಾಳಿ ಸಾಂಬಾರು ಮಾಡೋಕ್ಕೆ ಬ್ಯಾಳಿ ಅಂದರೆ ತೊಗರಿ ಬ್ಯಾಳಿ, ಸ್ವಲ್ಪ ಹೆಸರು ಬ್ಯಾಳಿ, ಟೊಮೆಟೊ ಮತ್ತು ಸೋರೆಕಾಯಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 3 ವಿಷಲ್ಲ ಕೂಗಿಸ್ಕೊಂಡು ಆಮೇಲೆ ನುಗ್ಗಿಕಾಯಿನ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ್ರಾಯ್ತು, ಸಾಂಬಾರು ರೆಡಿ ಆಗುತ್ತೆ. ಮತ್ತು ಇದು ಚಪಾತಿಗಾಗಲಿ ರೊಟ್ಟಿಗೆ ಆಗಲಿ ಅನ್ನಕ್ಕೂ ಬರುತ್ತೆ. ಸ್ವಲ್ಪ ಗಟ್ಟಿ ಥರ ಇರುತ್ತಲ್ಲ, ಅದಕ್ಕಾಗಿ ಈ ರೀತಿ ಮಾಡೋಕ್ಕತ್ತಿದ್ದು. ಪಲ್ಯ ಮಾಡಿಬಿಟ್ರೆ ಮತ್ತು ಬ್ಯಾಳಿ ಪಲ್ಯ ಮಾಡಬೇಕು, ನೆನೆಸ್ಬೇಕು, ಈಗೆಲ್ಲಿ ಬ್ಯಾಡಪ್ಪ ಅಂತ ಇಷ್ಟನ್ನು ರೆಡಿ ಮಾಡ್ಕೊಳಕತ್ತಿದ್ದು. ಈಗ ಅದನ್ನ ಬ್ಯಾಳಿ ಮತ್ತು ನುಗ್ಗಿಕಾಯಿ 2 ಕುದಿಸಿಟ್ಟಿದ್ದು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿ ಅಂತ ಕುದಿಸಿ ಸೈಡಿಗೆ ಎತ್ತಿ ಇಟ್ಟಿದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕಬೇಕಿನ್ನು. ಮನೂ ಊಟ ಮಾಡಲಿಲ್ಲ ರೀ. ಹಂಗೆ ಕಾಲೇಜ್ಗೆ ಹೋದ ಟೈಮ್ ಆಗೈತೆ ಮಮ್ಮಿ, ಬಂದುಬಿಟ್ಟು ಉಣ್ತೀನಿ, 2 ಪಿರಿಯಡ್ ನಡೀತಾವಂತ ಹೇಳಿ ಮನು ಹೋದ ಕೂಡಲೇ ನಾನು ಈ ಕಡೆ ಸಾಂಬಾರು ಒಗ್ಗರಣೆ ಹಾಕಕತ್ತಿದ್ದೆ. ತನು ಇದ್ರೆ 1:30 ಆಗೈತೆ ನೋಡ್ರಿ. ಈಗ ಟೈಮ್ ಇಷ್ಟು ಬಿಸಿಲಾಗ 2 ಕಿಲೋಮೀಟ್ರ್ ನಡ್ಕೊತ ಬಂದ್ಲು. ಅಂದ್ರೆ ದೂರ ಆಗೋದ್ರಿ ಕಾಲೇಜ್, 2 ಕಿಲೋಮೀಟ್ರ್ ಮ್ಯಾಲೆ ಹತ್ತಿರ್ಬೇಕು ಅನ್ಸುತ್ತೆ. ಹಾಗಾಗಿ ನಡ್ಕೊತ ಬಿಸಿಲಾಗ ಮೂತಿ ಒಣಗಿಸ್ಕೊಂಡು ಬಂದುಬಿಟ್ಲು. ಮತ್ತು ಏನು ಮಾಡೋಕ್ಕಾಗಂಗಿಲ್ಲಲ್ರಿ, ಬಿಸಿಲು ಜಾಸ್ತಿ ಇರುತ್ತೆ. ಹಾಗಾಗಿ ಮತ್ತು ಛತ್ರಿ ಹಿಡ್ಕೊಂಡು ಬಾರವ ಅಂತ ಛತ್ರಿನೂ ತಂದು ಕೊಟ್ಟಿದ್ದೀನಿ. ಹಂಗೆ ನೆನಪರಿ ಬಂದುಬಿಡ್ತಾರೆ. ಈಗಿದ್ರೆ ನಾನು ಈ ಕಡೆ ಸಾಂಬಾರ್ಗೆ ಒಗ್ಗರಣೆ ಹಾಕಕತ್ತೀನಿ ನೋಡಿರಿ. ಸಿಂಪಲ್ಲಾಗಿ ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಮತ್ತು ಖಾರ ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರನು ರೆಡಿ ಆಗುತ್ತೆ. ಬಂದ ಕೂಡಲೇ ಕೋಲ್ಡ್ ನೀರು ಕೇಳಾಕತ್ತಿದ್ಲು. ನಾನಿದ್ರೆ ಫ್ರಿಜ್ನಾಗ ನೀರು ಇಡಕ್ಕೆ ಹೋಗಂಗಿಲ್ಲ ರೀ. ಅದು ಹಂಡೆದೊಳಗೆ ಅಂದ್ರೆ ಮಣ್ಣಿನ ಗಡಿಗೆ ಒಳಗೆ ಅದಾವು, ಕುಡಿಯಮ್ಮ ಅಂತಂದ್ರೆ ಇಲ್ಲಂತ ಭಾಳ ಕೋಲ್ಡ್ ಬೇಕಂತ. ಅದಕ್ಕಾಗಿ ಐಸ್ ಹಾಕ್ಕೊಂಡ್ಬಿಟ್ಟು ಕುಡಿತೀನಿ ಮಮ್ಮಿ ಅಂತ ಐಸ್ ಹಾಕ್ಕೊಂಡ್ಬಿಟ್ಟು ಕುಡಿಯಾಕಂತ ನೋಡ್ರಿ. ಹೊರಗಿಂದ ಬಂದ ಕೂಡಲೇ ಹಾಗೆ ಅನ್ಸುತ್ತೆ, ಕೋಲ್ಡ್ ತಿನ್ನಬೇಕು ಕುಡಿಬೇಕಂತ ಅನಿಸ್ತಾ ಇರ್ತೈತಿ. ಆದ್ರೆ ಫ್ರಿಜ್ನ ನೀರು ಜಾಸ್ತಿ ಕೋಲ್ಡ್ ಇದ್ದಿದ್ದು ಕುಡಿಯಾಕೆ ಹೋಗಬಾರ್ದು, ಗಂಟ್ಲು ಬ್ಯಾನೆ ಆಗೋತ್ರಿ. ಮೊದಲ ತನಗೆ ಗಂಟ್ಲು ಬರುತ್ತೆ, ಅವಾಗ ಹೇಳಿದ್ರೂ ಕೇಳಂಗಿಲ್ಲ. ಏನಾರು ಮಾಡುವ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಸಾಂಬಾರನ್ನ ರೆಡಿ ಮಾಡಿಬಿಟ್ಟು ಇನ್ನು ಚಪಾತಿ ಅಷ್ಟು ಮಾಡಿ ಇಟ್ಬಿಡ್ಬೇಕು ನೋಡ್ರಿ. ಅಂದರೆ ಹಸುವಾಗೈತೆ ಅಂತ ನಾನು ಆಕೆಗೆ ಜಲ್ದಿ ಮಾಡ್ತೀನಿ. ಅಂದ್ರೆ ಅಡುಗೆ ಮಾಡೋದು ದಿವಸ ಉಣ್ಣಾಕನ ಹೋಗಂಗಿಲ್ಲ ರೀ. ಆಮೇಲೆ ಊಟ ಮಾಡ್ತೀನಿ ಅಂತ ಬಂದ ಕೂಡಲೇ ನೀರು ಕುಡಿದು ಮನ್ಕೊಂಬಿಡೋದು. ಅಕಸ್ಮಾತಾಗಿ ಅಡುಗೆ ಮಾಡಿತ್ತಿಲ್ಲ ಅಂದ್ರೆ ಮಮ್ಮಿ ನಂಗೆ ಭಾಳ ಹಸುವಾಗೈತಿ ಏನೂ ಮಾಡಿಲ್ಲ ಅಂತ ಕೇಳ್ತಾರೆ. ಹಿಂಗೆ ಮಾಡ್ತಾರೆ ಮಕ್ಕಳು ರೀ. ಅಂದ್ರೆ ಮಾಡಿದಾಗ ಉಣ್ಣೋದಿಲ್ಲ, ಮಾಡಲಾರ್ದಾಗ ನಂಗೆ ಭಾಳ ಹಸುವಾಗೈತೆ ಅಂತ ಅನ್ನೋದು. ಈಗ ಫೈನಲಿ ಎಲ್ಲ ಅಡುಗೆ ಮುಗೀತು ನೋಡ್ರಿ. ಇನ್ನು ಪ್ಲೇಟ್ ಹಚ್ಚಿ ಕೊಡಬೇಕು. ಚಪಾತಿ ಮತ್ತು ಸಾರು, ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಶೇಂಗಾದ ಹಿಂಡಿ ಇಷ್ಟ ಮಾಡಿದ್ರಿ. ಆ್ಯಕ್ಚುಲಿ ಪಲ್ಯ ಇದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಆದರೆ ನಾನು ಪಲ್ಯ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತರಕಾರಿ ಇದ್ದಿತ್ತಿಲ್ಲಲ್ಲ. ಮತ್ತು ಒಂದು ವಾರ ತನಕ ಇದ್ದಿದ್ರೊಳಗೆ ಬ್ಯಾಲೆನ್ಸ್ ಮಾಡಬೇಕಂತ ರೀತಿ ಮಾಡಿ ಸಾಂಬಾರು ಅಷ್ಟೇ ಮಾಡಿದ್ದು.
ಈಗಿದ್ರೆ ಟೈಮ್ 6 ಗಂಟೆ ಆಗಿ ಹೋಗೈತೆ ನೋಡ್ರಿ. ನಾನು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಾದ್ರಿ ಅಂದ್ರೆ 10 minuತ್ತಿಲಿ ಏನು ಮಾಡ್ತೀರಿ ಮಮ್ಮಿ ತಿನ್ನಾಕ, ಏನು ಮಾಡ್ತೀರಿ ಮಮ್ಮಿ ತಿನ್ನಾಕಂತ ಸ್ಟಾರ್ಟ್ ಮಾಡಿಬಿಡ್ತಾರೋ. ಅದನ್ನೇ ಏನು ಮಾಡಲಿ ಅಂತ ಎಷ್ಟು ತನಕ ವಿಚಾರ ಮಾಡ್ತಾ ಇದ್ದೆ. ಫ್ಲ್ಯಾಶ್ ಆಯಿತು, ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತಂದ್ರೆ ಡೈಲಿ ಡೀಪ್ ಫ್ರೈ ಮಾಡಿಬಿಟ್ರೂ ಅದೂ ಒಳ್ಳೇದಲ್ಲಲ್ರಿ. ನಾನಂತೂ ದಪ್ಪಾಗಿನಂತ ಅನ್ಸುತ್ತೆ. ಅಂದರೆ ತನೂ ಮನಸ್ಲಿಂದ ಮಾಡೋದು ಮತ್ತು ನಾನು ತಿನ್ನೋದು ಮತ್ತೊಂದು 3-4 kg ದಪ್ಪಾಗಿರ್ಬೇಕಂತ ಅನ್ಸಾಕತ್ತೈತಿ. ಯಾಕಂದ್ರೆ ಹೊಟ್ಟೆಯೆಲ್ಲ ದಪ್ಪ ಅನ್ಸಾಕತ್ತೈತ್ರಿ. ಅಂದ್ರೆ ತಿನ್ನೋದು ಕುದ್ರೋದು ಆಗ್ಬಿಡ್ತೈತಿಲ್ಲ, ಹೊರಗೂ ಜಾಸ್ತಿ ಹೋಗಂಗಿಲ್ಲ. ಹಾಗಾಗಿ ಮತ್ತು ಮಕ್ಕಳಿಂದ ಮಾಡಲೇಬೇಕಾಗುತ್ತೆ. ಜಾಸ್ತಿ ಡೀಪ್ ಫ್ರೈ ಮಾಡಿದ್ದು ತಿಂದ್ರೆ ಹಿಂಗೆ ಆಗುತ್ತೆ. ಅದಕ್ಕಾಗಿ ಇವತ್ತು ಡೀಪ್ ಫ್ರೈ ಮಾಡೋದು ಬೇಡ, ಈ ರೀತಿ ಮಾಡಿ ಕೊಡ್ಬೇಕಂತ ಏನೇನು ಮನ್ಯಾಗ ತರಕಾರಿ ಸ್ವಲ್ಪ ಇತ್ತು. ಅಂದ್ರೆ ಮೂಲಂಗಿ ಆಗಲಿ ತನುಮನ್ನು ತಿನ್ನಂಗಿಲ್ಲ. ಮೂಲಂಗಿ ಮತ್ತು ಸೌತೆಕಾಯಿ, ಕ್ಯಾಬೇಜು ಮತ್ತು ಕ್ಯಾರೆಟ್ ಒಂದೊಂದು ಇದ್ವು. ಅದನ್ನೆಲ್ಲ ಹಾಕಿಬಿಟ್ಟು ಅಂದರೆ ಹೆರಚಿಬಿಟ್ಟು ಇಟ್ಟಿದ್ದೀನಿ. ಅದನ್ನ ಎಲ್ಲ ಬಳಸಿ ಒಂದು ಕಟ್ಲೆಟ್ ಥರ ಮಾಡಿ ಕೊಡ್ಬೇಕಂತ ರೀ. ಅದನ್ನ ಎಲ್ಲ ರೆಡಿ ಮಾಡಿ ಇಟ್ಟು ಕಡ್ಲಿ ಹಿಟ್ಟು ಹಾಕ್ಬೇಕನ್ನೋದು ಕಡ್ಲಿ ಹಿಟ್ಟನು ಖಾಲಿಯಾಗಿತ್ತು. ಒಂದು ಸ್ವಲ್ಪ ಇದ್ದರೆ ಅದಿಷ್ಟು ಕಡ್ಲಿ ಹಿಟ್ಟು ಮತ್ತು ಒಂಚೂರು ಮೈದಾ ಹಿಟ್ಟು ಮತ್ತು ಒಂದು ಸ್ವಲ್ಪ ಹೆಸರು ಕಾಳು ಹಿಟ್ಟು ಮತ್ತು ಒಂದಿಷ್ಟು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಕಟ್ಲಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದು ನೋಡ್ರಿ. ಈ ರೀತಿ ಮಾಡಿಕೊಡ್ರೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಿನ್ನೋಕ್ಕೂ ರುಚಿ ಅನ್ಸುತ್ತೆ. ಈಗಿನ ಮಕ್ಕಳು ಅಂತೂ ತರಕಾರಿ ತಿನ್ನಂಗಿಲ್ಲಲ್ಲ, ಅದಕ್ಕಾಗಿ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಮತ್ತು ಇಷ್ಟನೂ ಆಗಿತ್ತು ರೀ, ಅಂದರೆ ಚಲೋನೂ ಆಗಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದರು. ಈಗ ನಾನು ಎಲ್ಲ ರೀತಿ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ರೀ. ಎಲ್ಲ ರೀತಿ ಹಾಕಬೇಕಂತಿನಿಲ್ಲ. ಈ ಜೋಳದ ಹಿಟ್ಟು ಮತ್ತು ಸ್ವಲ್ಪ ಕಡ್ಲಿ ಹಿಟ್ಟಾದ್ರೂ ಹಾಕ್ಬೋದು, ಇಲ್ಲ ಅಕ್ಕಿ ಹಿಟ್ಟು ಕಡ್ಲಿ ಹಿಟ್ಟಾದ್ರೂ ಹಾಕ್ಬೋದು. ಒಂಚೂರು ಕಡ್ಲಿ ಹಿಟ್ಟು ಹಾಕಿಬಿಟ್ರೆ ಟೇಸ್ಟ್ ಚಲೋ ಇರುತ್ತೆ ನೋಡಿರಿ. ಈಗಿದ್ರೆ ಎಲ್ಲ ರೀತಿ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಅಜ್ವೈನ ಮತ್ತು ಜೀರಿಗೆ ಮತ್ತು ಇದಕ್ಕೆ ನಾನು ಕೆಂಪು ಖಾರನ ಹಾಕಕತ್ತಿದ್ದು. ಕೆಂಪು ಖಾರದ ಬದಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿನೂ ಹಾಕ್ಬೋದು. ನನ್ನ ಕಡೆ ಹಸಿಮೆಣ್ಸಿನ್ಕಾಯಿ ಖಾಲಿ ಆಗಿದ್ದಂತೇಳಿ ನಾನು ಕೆಂಪು ಖಾರದ ಪುಡಿನೇ ಹಾಕಿದ್ರಿ. ಈಗ ಕೆಂಪು ಖಾರದ ಪುಡಿ ಹಾಕಿಬಿಟ್ಟು ಸ್ವಲ್ಪ ಒಣಗಿರೋ ಪುದೀನ ಮತ್ತು ಒಣಗಿರೋ ಮೆಂತ್ಯ ಪಲ್ಯನ ಹಾಕ್ತೀನಿ. ಹಸಿದಿದ್ರೂ ಹಾಕ್ಬೋದು, ಸಬ್ಸಿ ಪಲ್ಯ ಆಗಲಿ ಮೆಂತ್ಯ ಪಲ್ಯ ಆಗಲಿ ಹಸಿದಿದ್ರೆ ಕಟ್ ಮಾಡಿ ಹಾಕ್ಬೋದು ನೋಡಿರಿ. ನನ್ನ ಕಡೆ ಇದ್ದಿದ್ದಿಲ್ಲ ಅಂತೇಳಿ ನಾನು ಒಣದ ಪುದೀನ ತಂದಾಗ ಜಾಸ್ತಿ ಇದ್ದಾಗ ಒಣಗಿಸ್ಬಿಟ್ಟು ಇಟ್ಟಿರ್ತೀನಿ. ಅದು ಹಂಗೆ ಇಟ್ಬಿಟ್ರೆ ಫ್ರಿಜ್ ಒಳಗೆಲ್ಲ 4-5 ದಿವಸಗೆಲ್ಲ ಕಪ್ಪಾಗ್ಬಿಡ್ತೈತೆ ಅಲ್ರಿ. ಒಣಗಿಸಿ ಇಟ್ಕೊಂಡ್ಬಿಟ್ರೆ ಈ ರೀತಿ ಬೇಕಂತಾಗ ಯೂಸ್ ಮಾಡೋಕೆ ಬರುತ್ತೆ. ಈಗ ಇದ್ರೆ ನಾನು ಮೆಂತ್ಯ ಪಲ್ಯನ ಒಣಗಿದ್ದು ಮತ್ತು ಪುದೀನ ಒಣಗಿದ್ದನ್ನು ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ. ಅಂದ್ರೆ ಪುಡಿ ಮಾಡಿ ಹಾಕಿದ್ದೀನಿ. ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಅಂದರೆ ನೀರಿಗೇನು ಹಾಕಕ್ಕೆ ಹೋಗಬಾರ್ದು, ಹಂಗನ ಮಿಕ್ಸ್ ಮಾಡ್ಕೋಬೇಕು ರೀ. ಅಂದರೆ ಹಿಟ್ಟು ಜಾಸ್ತಿ ಇರೋಂಗಿಲ್ಲ, ತರಕಾರಿನೇ ಜಾಸ್ತಿ ಇರುತ್ತೆ. ಬರೀ ಜಸ್ಟ್ ಅದು ಎಲ್ಲ ಕೂಡ್ಕೊಳಕ್ಕೆ ಮಾತ್ರ ಸ್ವಲ್ಪ ಹಿಟ್ಟು ಹಾಕೋದಷ್ಟೆ. ಈಗ ಯಾವುದಾದ್ರೂ ಹಿಟ್ಟು ಹಾಕ್ಬೋದು. ಅಂದರೆ ಒಬ್ಬೊಬ್ರು ಕೇಳ್ತಿರಲ್ಲ, ಅದಕ್ಕಾಗಿ ನಾನೇ ಹೇಳಾಕತ್ತಿದ್ದು. ಸ್ವಲ್ಪ ಕಡ್ಲಿ ಹಿಟ್ಟು, ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಯಾವುದು ಇರುತ್ತಲ್ಲ ನಮ್ಮ ಮನೆಯೊಳಗೆ ಅದನ್ನಷ್ಟು ಹಾಕಿಬಿಟ್ಟು ಕರೆಕ್ಟಾಗಿ ಉಪ್ಪು ಖಾರ ಹಾಕಿಬಿಟ್ಟು ಮಾಡಿಬಿಟ್ರೆ ರುಚಿ ಆಗುತ್ತೆ ನೋಡಿರಿ. ಈಗ ನೀರು ಹಾಕಿದ್ರೆ ಕಲಿಸ್ಬಿಟ್ಟು ಅದನ್ನ ಈ ರೀತಿ ಕಟ್ಲೆಟ್ ಥರ ಮಾಡಿಕೊಂಡು ಎರಡು ಕಡೆ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು, ಈ ರೀತಿ ತವಿ ಒಳಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೋದು ನೋಡಿರಿ. ಎಣ್ಣೆ ಜಾಸ್ತಿ ಬೇಡ ಅಂತಂದರೆ ಈ ರೀತಿ ಮಾಡ್ಕೋಬೋದು. ಎಣ್ಣೆ ನೆಟ್ಟಿತ್ತು ಅಂದರೆ ನೀವು ಡೀಪ್ ಫ್ರೈ ಮಾಡ್ಕೋಬೋದು. ಇಲ್ಲಾಂದ್ರೆ ನೀವು ಇದಕ್ಕೆ ಸ್ವಲ್ಪ ಕಡ್ಲೆ ಹಿಟ್ಟು ಕಲಿಸ್ಬಿಟ್ಟು ಯಾವ ರೀತಿ ಪಕೋಡ ಅದು ಮಾಡ್ತೀವಲ್ಲ, ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಅದು ಆ ರೀತಿ ಆದ್ರೂ ಮಾಡ್ಕೋಬೋದು. ನಮಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡ್ಕೊಂಡ್ಬಿಟ್ರೆ ಇಷ್ಟ ಆಗುತ್ತೆ ನೋಡಿರಿ. ಟೇಸ್ಟ್ ಇರುತ್ತೆ ಮತ್ತು ಮಕ್ಕಳಿಗೆ ತರಕಾರಿ ತಿನ್ಸಕ್ಕೆ ಇದೊಂದು ಬೆಸ್ಟ್ ಐಡಿಯಾ ನೋಡಿರಿ. ಅಂದರೆ ಹಾಗೆ ಕೊಟ್ಬಿಟ್ರೆ ತಿನ್ನಂಗಿಲ್ಲಲ್ಲ, ಈ ರೀತಿ ಮಾಡಿ ಸ್ವಲ್ಪ ಸ್ವೀಟ್ ಚಟ್ನಿ ಅಥವಾ ಪುದೀನ ಚಟ್ನಿ, ಟೊಮೆಟೊ ಸಾಸ್ ಹಾಕಿಕೊಟ್ರೆ ಇಷ್ಟಪಟ್ಟು ತಿಂತಾರು. ಈ ರೀತಿ ಕಟ್ಲೆಟ್ ಥರ ಮಾಡಿಬಿಟ್ಟು ಹಾಕಿಬಿಟ್ಟು ಒಂಚೂರು ಎಣ್ಣೆ ಹಾಕಿ ಮುಚ್ಚಿಡ್ಬೇಕ್ರಿ. 1 ನಿಮಿಷ ಮುಚ್ಚಿಟ್ಟು ಮತ್ತು ಆಮೇಲೆ ಹೊಳಸಿ ಹಾಕಿ 2 ಸೈಡ ಚಲೋತ್ನಾಗೆ ಕ್ರಿಸ್ಪಿ ಆಗೋ ಮಟ್ಟ ಬೆನ್ಸ್ಕೋಬೇಕಾಗುತ್ತೆ ನೋಡಿರಿ. ಈಗೇನು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗಾದರೂ ಮಾಡಿಕೊಡ್ಬೋದು, ಇಲ್ಲ ಬೆಳಗ್ಗೆ ಟಿಫನ್ ಬಾಕ್ಸಿಗೆ ಈ ರೀತಿ ಮಾಡಿ ಹಾಕಿಬಿಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಟೊಮೆಟೊ ಸಾಸ್ ಸಂಗಟ ಕೊಟ್ರೆ ಅಂದರೆ ಸಣ್ಣ ಮಕ್ಕಳು ತರಕಾರಿ ತಿನ್ನೋಕ್ಕವಲ್ಲ ಅಂತಾರಲ್ಲ, ಈ ರೀತಿ ಮಾಡಿ ಡಬ್ಬಿಗೆ ಹಾಕಿ ಕೊಡ್ಬೋದು. ಈಗ ನಾನು 2 ಸೈಡ್ ಚಲೋತ್ನಾಗೆ ಸ್ವಲ್ಪ ಕಪ್ಪಾಗೋ ಮಟ್ಟ ಬೆನ್ಸಿದ್ದೀನಿ. ಅಂದರೆ ಕ್ರಿಸ್ಪಿ ಆಗೋ ಮಟ್ಟ ಬೆನೆಸ್ಬೇಕು. ಅದು ಮ್ಯಾಲೆ ಹೊತ್ತದಂಗೆ ಆಗಿರ್ತೈತೆ ಕರೆ ಆ ರೀತಿ ಏನು ಟೇಸ್ಟ್ ಬರೋಂಗಿಲ್ಲ ರೀ. ಎಷ್ಟು ಚಲೋತ್ನಾಗೆ ಬೆಂದಿರ್ತೈತಿಲ್ಲ ಅಷ್ಟು ಟೇಸ್ಟ್ ಚಲೋ ಇರುತ್ತೆ. ಹಾಗಾಗಿ ಈ ರೀತಿ ಬೆನ್ಸ್ಕೊಂಡಿದ್ದು ಸ್ವಲ್ಪ ಕಜ್ಜಿಗೆಲ್ಲ ಒತ್ಬಿಟ್ಟು ಬೆನ್ಸ್ಕೊಂಡ್ಬಿಡ್ಬೇಕು. ಡಯಟ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ನೋಡಿರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ 2 ಸೈಡ ಬೆನ್ಸ್ಕೊಂಡು ತಿನ್ನೋದು. ಅಂದರೆ ರಾತ್ರಿ ಊಟಕ್ಕೆ ಈ ರೀತಿ ಒಂದು 4-5 ಮಾಡ್ಕೊಂಡು ತಿಂದುಬಿಟ್ರೆ ಹೊಟ್ಟೆ ಫುಲ್ ಅಂತ ಅನ್ಸುತ್ತೆ. ತರಕಾರಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಜಲ್ದಿನೇ ಹೊಟ್ಟೆ ತುಂಬಿಬಿಡ್ತೈತಿ. ಒಂದು 4-5 ಪೀಸ್ ತಿನ್ನೋಟ್ಗೆ ರೀ. ಈಗ 2ನೇ ಬ್ಯಾಚ್ನು ರೆಡಿ ಮಾಡ್ಕೊಳಕತ್ತಿದ್ದು ನೋಡಿರಿ. ಹಂಗೆ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಬ್ರೆಡ್ಡಿಗೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿಬಿಟ್ಟು ಇದನ್ನ ನಡುವೆ ಇಟ್ಟು ಆಮೇಲೆ ಸ್ವಲ್ಪ ತರಕಾರಿ ಉಳ್ಳಾಗಡ್ಡಿ ಸೌತೆಕಾಯಿ ಇಟ್ಟು ಸ್ಯಾಂಡ್ವಿಚ್ ಥರನೂ ತಿನ್ಬೋದು. ಅದನ್ನೂ ಚಲೋ ಹತ್ತೈತ್ರಿ. ಅಂದರೆ ಮಕ್ಕಳಿಗೆ ಏನಾದರೂ ಸ್ವಲ್ಪ ಬೇರೆ ರೀತಿ
ಮಾಡಿಕೊಟ್ಟಾಗ ಇಷ್ಟಪಡ್ತಾರೋ ಅದಕ್ಕಾಗಿ ಹೇಳಾಕತ್ತಿದ್ದೆ ಅಷ್ಟೇ ರೀ. ಇದೇ ತರಕಾರಿ ಬೇಕಂತೇನಿಲ್ಲ ರೀ, ಮನೆಯೊಳಗೆ ಯಾವ ತರಕಾರಿ ಸ್ವಲ್ಪ ಮಿಕ್ಕಿರ್ತಿಲ್ಲ ಅದನ್ನ ಬಳಸ್ಬಿಟ್ಟು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ಈಗ ಅದನ್ನೆಲ್ಲ ತಿಂದುಬಿಟ್ಟು ಇನ್ನು ಅಕ್ಕಿ ರುಬ್ಬಿ ಇಡಾಕಂತೀನಿ ನೋಡಿರಿ, ನಾಳೆ ದೋಸೆ ಮಾಡ್ಬೇಕಂತೇಳಿ. ಇದೊಂದು ದೊಡ್ಡ ಕೆಲಸನೇ, ನಾಳೆ ದೋಸೆ ಮಾಡ್ಬೇಕಂದ್ರೆ ಇವತ್ತಿನ ಕೆಲಸನ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇವತ್ತಿನ ವಿಡಿಯೋನು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ.